ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಂದಿರಾ ಕಿಟ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಇವ್ರು ಹೇಳಿರೋ ಹಾಗೆ ಈ ಅಪ್ಡೇಟ್ನ ನಿಜ ಮಾಡಿಬಿಟ್ರೆ ನಿಜವಾಗ್ಲೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಹಳ ದೊಡ್ಡ ವಿಚಾರನೇ ಹೌದಿದು. ಬಟ್ ಹೇಳ್ದಂತೆ ನಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಫಸ್ಟೇ ಹೇಳ್ಬಿಡ್ತೀನಿ, ಸರ್ಕಾರ ಏನು ಅಂತ ಅಂದ್ರೆ ಹೇಳ್ಬಿಡ್ತಾರೆ, ಆಮೇಲೆ ಅದ್ರ ತಕ್ಕನಂಗೆ ನಡೀತಾ ಇಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು, ಎಲ್ಲಾರ್ಗು ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಸೊ ನೋಡೋಣ ಏನ್ ಕತೆ ಅಂತ ಹೇಳ್ಬಿಟ್ಟು ಅನ್ನಭಾಗ್ಯ ಯೋಜನೆದು ಒಂದು ಹೊಸ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ, ಸರಿನಾ? ಈಗ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳಿಂದ ನಮ್ಗಳಿಗೆ ಏನು ಕೊಡಬೇಕು, ಇಂದಿರಾ ಕಿಟ್ನ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಸೊ ಬಹಳಷ್ಟು ಚರ್ಚೆಗಳಾಯಿತು, ವಾದ ವಿವಾದಗಳೆಲ್ಲ ಆಯಿತು ಇದ್ರ ಬಗ್ಗೆ. ಈಗ ಸೆಷನಲ್ಲಿ ಕೂಡ ಕೆಲವೊಂದಷ್ಟು ವರದಿಗಳನ್ನ ಇಲ್ಲಿ ಎತ್ತಿಟ್ರು. ನಾವು ಇಷ್ಟು ಫಂಡ್ ಮಾಡಿದ್ದೀವಿ. ಆಮೇಲೆ ನಿಮ್ಗೆ ಹೇಳಿದೆ ನಾನು, ಕಲರ್ ವೈಸು ಜಿಲ್ಲೆಗಳಿಗೆ ವಿಂಗಡಣೆನ ಮಾಡಿದ್ದಾರೆ. ಪರ್ಪಲ್ಲು, ವೈಟು, ಬ್ಲೂ ಈ ಥರ ಎಲ್ಲ ಡಿಫ್ರೆನ್ಸ್ ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾಗಿರೋಂಥ ಫ್ರಾಡು, ಸ್ಕ್ಯಾಮು ಆಗಬಾರ್ದು, ಎಲ್ಲರಿಗೂ ಕರೆಕ್ಟಾಗಿ ತಲುಪಬೇಕು ಅಂತ ಹೇಳಿ. ಮತ್ತು ಎಲ್ಲರಿಗೂ ಪ್ಯಾಕಿಂಗಲ್ಲೂ ಬದಲಾವಣೆಗಳು ಇರುತ್ತೆ. ಇಲ್ಲಿ ಕೊಡೋರ್ಗು ಉತ್ತರ ಕರ್ನಾಟಕ ಸೈಡ್ ಅವ್ರಿಗೆ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗಾಗಿ ಈ ಥರ ಒಂದಷ್ಟು ವಿಂಗಡೆಗಳನ್ನ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಆಲ್ ಗುಡ್, ಎಲ್ಲ ಒಳ್ಳೇದಾಗಲಿ, ಏನೂ ತೊಂದರೆ ಇಲ್ಲ. ಬಟ್ ಈಗ ಇನ್ನೇನು ನಮ್ಮದು ಮಾರ್ಚು ಮುಗಿತಾ ಬಂತು. ಇನ್ನು ಏಪ್ರಿಲ್ ತಿಂಗಳಿಗೆ ಕಾಲಿಡುವಷ್ಟೊತ್ತಿಗೆ ಇವರು ಇಂದಿರಾ ಕಿಟ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಹುಶೇಕಡ 99% ನಮ್ಗಳಿಗೆ ಏಪ್ರಿಲ್ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಶುರುವಾಗ್ತಾ ಇದೆ, ಸರಿನಾ? ಆದರೆ ಇಲ್ಲಿ ಇದು ಒಂಥರ ಆ್ಯಕ್ಚುಲಿ ಖುಷಿ ವಿಚಾರ ಅಂತ ಹೇಳ್ಬೋದು. ಇವಾಗ ಬಂದಿರುವಂಥ ಅಪ್ಡೇಟು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಏನು ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾವು ಏನು ಇವಾಗ ಅನ್ನಭಾಗ್ಯ ಯೋಜನೆದು ಅದರಲ್ಲೂ ಇವಾಗ ಏನು ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ಅಂದರೆ ನಿಮಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರುತ್ತೆ, ರಾಜ್ಯ ಸರ್ಕಾರದಿಂದ ಬರ್ತಾ ಇದ್ದಂಥ 5 kg ಅಕ್ಕಿ ಬದಲು ಇಂದಿರಾ ಕಿಟ್ನ ಕೊಡ್ತಾ ಇರುವಂಥದ್ದು. ಅಕ್ಕಿನೂ ಕೊಟ್ಟು ಇಂದಿರಾ ಕಿಟ್ಟು ಕೊಡ್ತಾ ಇಲ್ಲ. ನಿಮಗೆ 5 kg ಅಕ್ಕಿ ಸಿಗುತ್ತೆ, ಪ್ಲಸ್ ಇಂದಿರಾ ಕಿಟ್ಟು ಸಿಗುತ್ತೆ. 10 kg ಸಿಗಲ್ಲ, 5 kg ಅಕ್ಕಿನ ಮೈನಸ್ ಮಾಡ್ತಾರೆ, ಸರಿನಾ? ಸೊ ಹಾಗಾಗಿ ಈ ಒಂದು ಯೋಜನೆಗೆ ಈಗ ಬಹಳಷ್ಟು ಬೇಡಿಕೆ ಕೂಡ ಇದೆ. ಏನು ಹೇಳ್ತಾ ಇದೆ ಸರ್ಕಾರ ಅಂತ ಹೇಳಿದ್ರೆ, ಈಗ ಇಂದಿರಾ ಕಿಟ್ಟು ಲಾಸ್ಟ್ ಸೆಷನಲ್ಲೂ ಹೇಳಿದ್ರು, ನೆಕ್ಸ್ಟ್ 6 ಮಂತ್ಸ್ಗೆ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು ಆಗದೆ ಇಲ್ದಿರೋ ಹಾಗೆ ನಾವುಗಳು ಇಂದಿರಾ ಕಿಟ್ನ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅದನ್ನು ಎಲ್ಲಾನು ನಾವು ಫುಲ್ ಕಂಪ್ಲೀಟಾಗಿ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಯಾಕಂದರೆ ನೆಕ್ಸ್ಟ್ 6 ಮಂತ್ಸ್ಗೆ ಏನೂ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಮತ್ತು ನಾವು ವಿಪಕ್ಷದವ್ರ ಬಾಯಿಗೂ ಸಿಗಾಕೋಬಾರ್ದು, ತುತ್ತಾಗಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ನಾವೆಲ್ಲನೂ ಸ್ಟಾಕ್ ಇಟ್ಟಿರ್ತೀವಿ. ಯಾವುದೇ ರೀತಿಯಾಗಿರುವಂಥ ಮೋಸಗಳಾಗಲ್ಲ ಮತ್ತು ಡಿಲೇ ಆಗೋದಿಲ್ಲ ಅಂತ ಕೂಡ ಹೇಳಿದರು. ಅದೇ ರೀತಿ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಏಪ್ರಿಲಲ್ಲಿ ನಿಮಗೆ 2 ತಿಂಗಳ ಇಂದಿರಾ ಕಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಹೊಸ ವಿಚಾರ. ಎಸ್, ಏನಕ್ಕೆ 2 ತಿಂಗಳದು ಒಟ್ಟಿಗೆ ಇಂದಿರಾ ಕಿಟ್ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಇಂದಿರಾ ಕಿಟ್ನ ಒಂದೇ ಸಲ ಕೊಡುವಂಥ ಕಾರ್ಯಕ್ರಮನ ಮಾಡ್ತಾ ಇದ್ದಾರಂತೆ ಸರ್ಕಾರ. ಏನಕ್ಕೆ ಅಂತ ಕೇಳಿದ್ರೆ, ಪ್ರಶ್ನೆಗಳನ್ನ ಮಾಡಿದಾಗ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮತ್ತು ಈಗ ಏಪ್ರಿಲಿಂದ ನಿಮಗೆ ಬಿಸಿಲು ಕೂಡ ತುಂಬ ಜಾಸ್ತಿ ಆಗುತ್ತೆ. ಯಾಕೆ ಜನ ಬಂದು ಲೈನಲ್ಲಿ ನಿಂತ್ಕೋಬೇಕು, ಯಾಕೆ ಎಷ್ಟೊಂದು ದಣಿಬೇಕು, ಹಾಗೆ ನಾವೇನು ಮಾಡ್ತೀವಿ 2 ತಿಂಗಳದ ಒಟ್ಟಿಗೆ ಕೊಟ್ಬಿಡ್ತೀವಿ ಅಂತ ಹೇಳಿ ಒಂದು ಮಾತು ಈಗ ಆಚೆ ಬರ್ತಾ ಇರುವಂಥದ್ದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವರೇನಾದರೂ ನಿಜವಾಗ್ಲೂ ಇದನ್ನು ವರ್ಕೌಟ್ ಮಾಡಿಬಿಟ್ಟು 2 ತಿಂಗಳದು ರೇಷನ್ ಕಿಟ್ನ ಏನಾದರೂ ಕೊಟ್ಟುಬಿಟ್ರೆ ನೆಮ್ಮದಿಯಾಗಿರ್ತಾರೆ ನಮ್ಮ ಜನ. ಬಟ್ ಇಲ್ಲಿ ಇನ್ನೊಂದೇನು ಗೊತ್ತಾ, ಇದು ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಕೊಡ್ತಾ ಇರೋದು. ಬಟ್ ಎಂಡ್ ಆಫ್ ದ ಡೇ ನೀವು ಏಪ್ರಿಲ್ ಮೇ ತಿಂಗಳಿಗೆ ನೀವು ಹೋಗಲೇಬೇಕು ರೇಷನ್ ಡಿಪೋಗಳ ಮುಂದೆ. ಯಾಕಂದರೆ ಕೇಂದ್ರ ಸರ್ಕಾರದ್ದು ನಿಮಗೆ ರೇಷನ್ ಬರಲೇಬೇಕಲ್ಲ, ಅಕ್ಕಿ ತಗೊಳಕ್ಕೆ ಹೋಗಲೇಬೇಕಲ್ಲ. ಸೊ ಈ ರೀತಿ ಒಂದು ಬೆಳವಣಿಗೆನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು, ಆಯಿತಾ? ಕೇಂದ್ರ ಸರ್ಕಾರದವರು 5 kg ಅಕ್ಕಿನ 2 ತಿಂಗಳದು ಸೇರಿಸಿ ಅವರು ಕೊಡೋದಕ್ಕೆ ರೆಡಿ ಇಲ್ಲ. ಇದೇನಂದರೆ ನಮ್ಮ ರಾಜ್ಯ ಸರ್ಕಾರದವರು ಹೇಳ್ತಾ ಇರುವಂಥದ್ದು, ನಾವು 2 ತಿಂಗಳದು ಕೊಟ್ಬಿಡ್ತೀವಿ, ಬಿಸಿಲು ಜಾಸ್ತಿ ಆಗುತ್ತೆ, ಬಂದು ನಿಂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ಇದು ಒಂದು ವಿಚಾರವಾಗಿ ಯೋಚನೆ ಮಾಡಿದ್ರೆ ಓಕೆ, ಗುಡ್ ಅಂತ ಅನ್ಸುತ್ತೆ. ಇನ್ನೊಂದು ವಿಚಾರವಾಗಿ ನೋಡಿದ್ರೆ ಸ್ವಲ್ಪ ಯಾಕೋ ಓವರ್ ಬಿಲ್ಡಪ್ ಆಯಿತು ಅಂತಲೂ ಅನಿಸುತ್ತೆ. ಇರೋದನ್ನ ಹೇಳೋಣ. ಬಿಕಾಸ್ ಬಿಸಿಲಲ್ಲಾದ್ರೇನು, ಮಳೆಯಲ್ಲಾದ್ರೇನು, ನಮ್ಮ ಜನಕ್ಕೆ ಕೊಟ್ಟಾಗ ಅದನ್ನ ಈಸ್ಕೋಬೇಕು ಅಂತ ಅಂದಾಗ ಅದು ಯಾವುದೂ ಮ್ಯಾಟ್ರ್ ಆಗಲ್ಲ. ಬರ್ತಾರೆ, ಈಸ್ಕೊತಾರೆ, ಹೋಗ್ತಾರೆ. ಸೊ ನೀವು ಸುಮ್ಮನೆ ಆಸೆಗಳನ್ನ ಹುಟ್ಟಿಸಿ ಎಲ್ಲರನ್ನೂ ಲೈನಲ್ಲಿ ನಿಲ್ಲಿಸಿ ಇದೆಲ್ಲ ಮಾಡೋದು ತುಂಬ ದೊಡ್ಡ ಒಂದು ಮಿಸ್ಟೇಕ್ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? 2 ತಿಂಗಳದ್ದು ಒಟ್ಟಿಗೆ ಕೊಟ್ಟರೆ ಅನುಕೂಲ ಆಗುತ್ತಾ? ಬಟ್ ನಾನು ಹೇಳ್ತಿರೋದು ಏಪ್ರಿಲ್ ತಿಂಗಳದು ನಿಮಗೆ ಅಕ್ಕಿ ಮತ್ತು ಇಂದಿರಾ ಕಿಟ್ ಸಿಗುತ್ತೆ. ಮೇ ತಿಂಗಳದು ಮಾತ್ರ ಕಿಟ್, ಇಂದಿರಾ ಕಿಟ್ ಮಾತ್ರ ಸಿಗುತ್ತೆ.
ಆದರೆ ನೀವು ಮೇ ತಿಂಗಳಿಗೆ ರೇಷನ್ ಡಿಪೋಗಳ ಮುಂದೆ ಹೋಗ್ತೀರಾ, ಯಾಕಂದರೆ ಕೇಂದ್ರ ಸರ್ಕಾರದ್ದು ಅಕ್ಕಿ 5 kg ಅಕ್ಕಿ ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ಬಟ್ ಲೈನಲ್ಲಿ ನಿಂತ್ಕೊಳ್ಳೋದಂತೂ ತಪ್ಪೋದಿಲ್ಲ, 100% ತಪ್ಪೋದಿಲ್ಲ. ಸೊ ಎನಿವೇಸ್ ನೀವು ಅಕ್ಕಿ ತೊಗೊಳಕ್ಕೆ ಹೋಗ್ತೀರಾ, ಆವಾಗಲೇ ಇಂದಿರಾ ಕಿಟ್ನ ಕೊಟ್ಬಿಟ್ರೆ ಅನುಕೂಲ ಆಗೋಗುತ್ತಲ್ಲ. ಯಾಕೆ ಡಬಲ್ ಕೆಲಸಗಳು? ಸೊ ಏನು ಬಿಸಿಲಾದ್ರೇನೋ ಮಳೆ ಆದ್ರೇನೋ ನಮ್ಮ ಜನ ನಿಂತ್ಕೋತಾರೆ. ರೇಷನ್ ಬೇಕು ಅಂದರೆ ತೊಗೊಂತಾರೆ. ಇದೆಲ್ಲ ಬಿಸಿಲಿಗೆಲ್ಲ ಹೆದರ್ಕೊಂಡು ಕೂತ್ಕೊಂಡು ಮಳೆಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾಗತ್ತಾ? ಸೊ ತುಂಬ ಲಾಜಿಕ್ ಆಗಿ ಥಿಂಕ್ ಮಾಡೋಣ. ಏನು ಈ ರೀತಿ ಹೇಳಿದ್ದಾರೆ, ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನನಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದು ನೋಡಿ ಎಲ್ಲರಿಗೂ ಅಂತ್ಯೋದಯ ಮತ್ತು BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಇದೆಲ್ಲನೂ ಸೇಮ್ ರೂಲ್ಸೇ ಆಗುತ್ತೆ. ಅವ್ರಿಗೊಂದು ಇವ್ರಿಗೊಂದು ಅಂತ ಏನಿಲ್ಲ. APL ಫಸ್ಟ್ಗೆ ಏನೂ ಕೊಡೋದಿಲ್ಲ, APL ಅವ್ರಿಗೇನೂ ಇಲ್ಲ. ಸೊ BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಏಪ್ರಿಲಿಂದ ನಿಮಗೆ ಶುರುವಾಗುತ್ತೆ, ಮೆಜಾರಿಟಿ ಶುರುವಾಗುತ್ತೆ ಇಂದಿರಾ ಕಿಟ್ಟು. ಏನೋ ದೊಡ್ಡ ಫಂಕ್ಷನ್ನ ಮಾಡ್ತಾರಂತೆ ಹೇಳಿ ಕೂಡ ಒಂದಷ್ಟು ವಿಚಾರಗಳು ಬರ್ತಾ ಇದ್ದಾವೆ. ಏಪ್ರಿಲ್ ಮೊದಲನೇ ವಾರದಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಒಂದು ಫಂಕ್ಷನ್ನ ಮಾಡಿ ಇಂದಿರಾ ಕಿಟ್ ಬಗ್ಗೆ ಒಂದಷ್ಟು ಫಂಕ್ಷನ್ ಮಾಡಿ ಅದೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ದೊಡ್ಡ ಸಭೆಗಳೆಲ್ಲ ಮಾಡ್ತಾರೆ ನೋಡಿ. ಆ ರೀತಿ ಮಾಡುವಂಥ ಪ್ಲ್ಯಾನಲ್ಲಿ ಇದಾರಂತೆ. ಬಟ್ ಅದೇನು ಗ್ಯಾರಂಟಿ ಇಲ್ಲ ಯಾವಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹೆಂಗೂ ಏಪ್ರಿಲ್ 10ನೇ ತಾರೀಕು ಮೇಲೆ ನಮಗೆ ಗೊತ್ತಾಗ್ಬಿಡುತ್ತೆ ಈ ತಿಂಗಳು ಕೊಡ್ತಾರಾ ಇಲ್ಲ ಮತ್ತೆ ಈ ತಿಂಗಳು ಏಮಾರಿಸ್ತಾರ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ವೆಯ್ಟ್ ಮಾಡಿ ನೋಡೋಣ. ಇಷ್ಟೇ ದಿನ ಕಾದಿದೀವಂತೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಇದು ಇಂದಿರಾ ಕಿಟ್ಟಿನ ಬಗ್ಗೆ ಒಂದು ಸ್ವಲ್ಪ ವಿಚಾರ ಆಗಿತ್ತು. ಮತ್ತು ಈಗ ಇನ್ನೊಂದು ವಿಚಾರದ ಬಗ್ಗೆ ಹೇಳೋಣ. ತುಂಬ ಮಳೆ ಶುರುವಾಗ್ತಾ ಇದೆ. ಇದು ಬಿಸಿಲಿನ ಮಳೆ. ಇನ್ನು ನಿಮಗೆ ಈ ತಿಂಗಳು 28ನೇ ತಾರೀಕಿನವರೆಗೂ ಮಳೆ ಬರುತ್ತೆ. ಸೊ ಇದು ಹವಾಮಾನ ವರದಿ ಬಂದಿರುವಂಥದ್ದು. 28 ಮಾರ್ಚಿನವರೆಗೂ ನಿಮಗೆ ತುಂಬಾ ಮಳೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸ್ಪೆಷಲಿ ಕಾರವಾರದ ಸೈಡು, ಅಂದರೆ ಈ ಮಂಗಳೂರು, ಕಾರವಾರ, ಬೀಚ್ ಎಲ್ಲೆಲ್ಲಿದೆ ದಕ್ಷಿಣ ಕನ್ನಡ, ಈ ಕಡೆ ತುಂಬ ಜಾಸ್ತಿ ಮಳೆ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಪ್ಲಸ್ ಇದು ಸೈಕ್ಲೋನ್ ಕೂಡ ಆಗ್ತಾ ಇರೋ ಕಾರಣ ನಮ್ಗಳಿಗೆ ತೊಂದರೆ ಆಗುತ್ತೆ. ಮತ್ತು ಅಲ್ಲೆಲ್ಲೋ ಮಳೆ ಆದರೆ ಎಲ್ಲ ಕಡೆನೂ ಎಫೆಕ್ಟ್ ಅಂತೂ ಖಂಡಿತ ಆಗುತ್ತೆ. ವಾತಾವರಣದಲ್ಲಿ ಸ್ವಲ್ಪ ತಂಪಾಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ, ನಾನು ನಿಮಗೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ, ನೀವು ಬಹುಶಃ ಮರ್ತೋಗಿರ್ಬೋದು. ಬಿಲ್ ಗೇಟ್ಸ್ ಅನ್ನೋರು ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದಾರೆ ಆಲ್ ಓವರ್ ವರ್ಲ್ಡ್. ಇದು ಇಂಡಿಯಾದಲ್ಲಿ ಅಂತ ಹೇಳೋಕ್ಕಾಗಲ್ಲ, ಆಲ್ ಓವರ್ ವರ್ಲ್ಡ್ ಆರ್ಟಿಫಿಷಿಯಲ್ ಆಗಿ ಮೋಡಗಳನ್ನ ರೆಡಿ ಮಾಡಿ ಇದರಿಂದ ಮಳೆ ಬರೋ ಥರ ಮಾಡಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ರೈನನ್ನು ಈಗ ಮಾಡ್ತಾ ಇರುವಂಥದ್ದು. ನಾವು ಅನ್ಕೋತೀವಿ ಹಬ್ಬಕ್ಕೆ ಮಳೆ ಬಂದರೆ ಒಳ್ಳೇದಾಗುತ್ತೆ ಅದು ಇದು ಅಂತ ಹೇಳಿ. ಬಟ್ ಇಟ್ ಇಸ್ ಎಲ್ಲ ಆರ್ಟಿಫಿಷಿಯಲ್ ಮಳೆಗಳಿವೆಲ್ಲ. ಸೊ ನೆನೆಯಕ್ಕೆ ಹೋಗಬೇಡಿ. ಮಳೆಯಲ್ಲಿ ಆನೆಕಲ್ಲು ಬೀಳ್ತಾ ಇದೆ. 2 ಅವರ್ 3 ಅವರ್ ಆದರೂ ಆ ಐಸ್ ಕ್ಯೂಬ್ಗಳು ಕರಗ್ತಾ ಇಲ್ಲ. ಹಾಸನಲ್ಲಿ ಸ್ಪೆಷಲಿ ಐಸ್ ಕ್ಯೂಬ್ಗಳು ಕರಗ್ತಾ ಇಲ್ಲ ಆನೆಕಲ್ದು. ಎಷ್ಟೊತ್ತು ಕರಗೋದು? ಒಂದು ಮಿನಿಟಲ್ಲಿ ಕರಗೋಗ್ಬಿಡುತ್ತೆ. ಸೊ ಅಷ್ಟು ಮಳೆ ನಿಂತು ಬಿಸಿಲು ಬಂದ್ರೂ ಆನೆಕಲ್ಗಳು ಕರಗ್ತಾ ಇಲ್ಲ ಅಂತಂದರೆ ಎಷ್ಟು ಕೆಮಿಕಲ್ ಇದ್ದಾವೆ ಅಂತ ಯೋಚನೆ ಮಾಡಿ. ಸೊ ನೆನೆಯಕ್ಕೆ ಹೋಗಬೇಡಿ. 28ನೇ ತಾರೀಕು ಮಾರ್ಚಿನವರೆಗೂ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಮಳೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗಿ, ಸ್ಪೆಷಲಿ ಕಾರವಾರ, ಕರಾವಳಿ ಸೈಡ್ ಇರುವಂಥವ್ರೆಲ್ಲರೂ ಸ್ವಲ್ಪ ಜಾಗೃತಿ ವಹಿಸಿ. ಮೀನು ಹಿಡಿಯೋಕೆ ಹೋಗೋರವರೆಲ್ಲ ಸ್ವಲ್ಪ ಜಾಗೃತಿ ವಹಿಸಿ. ನಿಮ್ಗಿರುತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಮತ್ತೆ ಮಳೆ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ, ಸರಿನಾ? ಸೊ ಸದ್ಯಕ್ಕೆ ಇಷ್ಟೆಲ್ಲ ಅಪ್ಡೇಟ್ಸ್ಗಳು ನಿಮ್ಮ ಮುಂದೆ ಹೇಳಿದ್ದೀನಿ. ಒಂದು ಇಂದಿರಾ ಕಿಟ್ಟಿನ ಬಗ್ಗೆ, ಮತ್ತು ಸ್ವಲ್ಪ ಮಳೆ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನೇ ಡೌಟ್ ಇದೆ ಅದನ್ನು ಕಮೆಂಟಲ್ಲಿ ಹಾಕಿ ಉತ್ತರ ಕೊಡುವಂಥ ಪ್ರಯತ್ನ ಖಂಡಿತ ನನ್ನ ಕಡೆಯಿಂದ ಆಗ್ತಾ ಇರುತ್ತೆ. ಸೊ ಇದೇ ರೀತಿ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅಂತ ಭಾವಿಸ್ತಾ ಸಿಗೋಣ ಇನ್ನೊಂದಿಷ್ಟು ವೀಡಿಯೋಲಿ. ನಮಸ್ಕಾರ.